ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ 3 ಆಗಿರುವಂತಹ ಆರೋಗ್ಯ ಅನನ್ಯ ನಿಧಿ ಎಂಬ ಪಾಠದಿಂದ 50 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತಾ ಹೋಗೋಣ. ಪ್ರಶ್ನೆ 1 ಹೀಗೆ ಇರುತ್ತದೆ. ಆರೋಗ್ಯದ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆಯ ವ್ಯಾಖ್ಯಾನದಂತೆ ಆರೋಗ್ಯವೆಂದರೆ ಕೇವಲ ರೋಗಮುಕ್ತ ಸ್ಥಿತಿ ಅಲ್ಲ. ಇನ್ನು 4 ಆಯ್ಕೆಗಳಿರ್ತಾವ. ಸರಿಯಾದ ಆಯ್ಕೆಯನ್ನು ತಾವು ಗೆಸ್ ಮಾಡಬೇಕು. ಆಪ್ಷನ್ ಎ ಕೇವಲ ದೈಹಿಕವಾಗಿ ಚೆನ್ನಾಗಿರುವುದು. ಆಪ್ಷನ್ ಬಿ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂತೋಷವಾಗಿರುವುದು. ಆಪ್ಷನ್ ಸಿ ಕೇವಲ ದೈಹಿಕ ಮತ್ತು ಮಾನಸಿಕವಾಗಿ ಚೆನ್ನಾಗಿರುವುದು. ಆಪ್ಷನ್ ಡಿ ಸಂಪತ್ತನ್ನು ಹೊಂದಿರುವುದು. ಸೊ ಇಲ್ಲಿ ಸರಿಯಾದಂತಹ ಉತ್ತರವೆಂದರೆ ಆಪ್ಷನ್ ಬಿ, ಆರೋಗ್ಯವೆಂದರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂತೋಷವಾಗಿರುವುದು. ಸೊ ಉತ್ತರವನ್ನು ನಾನು ಹೇಳೋಕ್ಕಿಂತ ಮುಂಚೆನೆ ತಾವು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಗೆಸ್ ಮಾಡಿ ಸರಿಯಾದ ಉತ್ತರವನ್ನು ಗುರುತಿಸುವಂತಹ ಪ್ರಯತ್ನ ಮಾಡಬೇಕು. ಈ ಒಂದು ಪಾಠದ ವಿಡಿಯೋವನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಒಂದ್ ವೇಳೆ ಆ ವಿಡಿಯೋವನ್ನು ತಾವು ನೋಡಿಲ್ಲ ಅಂತಂದ್ರೆ ಆ ಪಾಠದ ವಿವರಣೆಯನ್ನು ನೋಡಿಕೊಂಡ್ರೆ ತಮಗೆ ಈ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಕೊಡಲು ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ. ಸೊ ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗಕ್ಕೆ ಉದಾಹರಣೆಯಾಗಿದೆ? ಸಾಂಕ್ರಾಮಿಕ ರೋಗ ನೋಡ್ರಿ, ಮಧುಮೇಹನ, ಕ್ಯಾನ್ಸರ, ವಿಷಮ ಶೀತ ಜ್ವರನ, ಅಸ್ತಮನ. ಸಾಂಕ್ರಾಮಿಕ ರೋಗ ಅಂದ್ರೇನು? ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗನೇ ಸಾಂಕ್ರಾಮಿಕ ರೋಗ. ಸೊ ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ, ವಿಷಮ ಶೀತ ಜ್ವರ ಆಗುತ್ತದೆ, ಅಂದ್ರೆ ಟೈಫಾಯ್ಡ್. ಕ್ವಶನ್ ನಂಬರ್ 3, ರೋಗಕಾರಕಗಳೆಂದರೆ ಏನು? ರೋಗವನ್ನು ಗುಣಪಡಿಸುವ ಔಷಧಿಗಳು, ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು, ಪೋಷಕಾಂಶಗಳು, ರೋಗ ನಿರೋಧಕ ಶಕ್ತಿ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ರೋಗಕಾರಕಗಳು ಅಂದ್ರೆ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು. ಸೊ ಉತ್ತರವನ್ನು ತಾವು ಮೊದಲೇ ಗೆಸ್ ಮಾಡ್ತಾ ಹೋಗಿ. ಎಷ್ಟು ಸರಿ ಉತ್ತರಗಳನ್ನು ತಾವು ಗೆಸ್ ಮಾಡ್ತೀರಾ ಅಂತ ಹೇಳಿ ಕೂಡ ತಾವು ಬೇಕಿದ್ರೆ ಕೌಂಟ್ ಮಾಡ್ಕೋಬಹುದು. ಪ್ರಶ್ನೆ ಸಂಖ್ಯೆ 4, ಸೊಳ್ಳೆಗಳು ಮತ್ತು ನೊಣಗಳಂತಹ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ರೋಗಕಾರಕಗಳು, ವಾಹಕಗಳು, ಪೋಷಕಗಳು, ಲಸಿಕೆಗಳು. ಇಲ್ಲಿ ಸರಿಯಾದ ಉತ್ತರ ಸೊಳ್ಳೆಗಳು ಮತ್ತು ನೊಣಗಳನ್ನು ನಾವು ವಾಹಕಗಳು ಅಂತ ಕರೀತೇವೆ. ಯಾಕಂದ್ರೆ ಇವು ರೋಗವನ್ನು ಒಯ್ಯುತ್ತವೆ. ಕ್ವಶನ್ ನಂಬರ್ 5, ಪೆನ್ಸಿಲಿನ್ ಅನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ಎಡ್ವರ್ಡ್ ಜೆನ್ನರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಮಹಾರಾಜ್ ಕಿಶನ್ ಬಾನ್ ಮತ್ತು ಕಮಲ್ ರಣದಿವೆ. ಸರಿಯಾದಂತಹ ಉತ್ತರ ಪೆನ್ಸಿಲಿನ್ ಅನ್ನು ಆವಿಷ್ಕರಿಸಿದ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಕ್ವಶನ್ ನಂಬರ್ 6, ಲಸಿಕೆಗಳು ಸಾಮಾನ್ಯವಾಗಿ ಯಾವುದರ ವಿರುದ್ಧ ರಕ್ಷಣೆ ನೀಡುತ್ತವೆ? ಎಲ್ಲ ರೋಗಗಳು, ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕುಗಳು, ಕೇವಲ ಗಾಯಗಳು, ಆನುವಂಶಿಕ ರೋಗಗಳು. ಇಲ್ಲಿ ಸರಿಯಾದಂತಹ ಉತ್ತರ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕುಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕವಲ್ಲದ ರೋಗ? ಸಾಂಕ್ರಾಮಿಕವಲ್ಲದ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವ ರೋಗ ಯಾವುದು? ದಡಾರ, ಚಿಕನ್ ಫಾಕ್ಸ್, ಮಧುಮೇಹ, ಕಾಲರ. ಸರಿಯಾದಂತಹ ಉತ್ತರ ಯಾವುದು? ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಇದು ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ರೋಗ. ಕ್ವಶನ್ ನಂಬರ್ 8, ಪ್ರತಿ ಜೈವಿಕಗಳು ಯಾವುದರ ವಿರುದ್ಧ ಮಾತ್ರ ಕೆಲಸ ಮಾಡುತ್ತವೆ? ವೈರಸ್ಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಹುಳುಗಳು. ಎಸ್, ಸರಿಯಾದಂತಹ ಉತ್ತರ ಬ್ಯಾಕ್ಟೀರಿಯಾ. ಪ್ರತಿಜೈವಿಕಗಳು ಕೇವಲ ಬ್ಯಾಕ್ಟೀರಿಯಾದ ವಿರುದ್ಧ ಮಾತ್ರನೇ ಕೆಲಸ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ ಎಂದರೇನು? ರೋಗಗಳನ್ನು ಹರಡುವ ಸಾಮರ್ಥ್ಯ, ರೋಗಗಳ ವಿರುದ್ಧ ಹೋರಾಡುವ ದೇಹದ ನೈಸರ್ಗಿಕ ಸಾಮರ್ಥ್ಯ, ಔಷಧಿಗಳನ್ನು ಸೇವಿಸುವ ಪ್ರಮಾಣ, ದೇಹದ ತೂಕ. ಸರಿಯಾದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಬಿ,
ರೋಗಗಳ ವಿರುದ್ಧ ಹೋರಾಡುವ ದೇಹದ ನೈಸರ್ಗಿಕ ಸಾಮರ್ಥ್ಯಕ್ಕೆ ನಾವು ರೋಗ ನಿರೋಧಕ ಶಕ್ತಿ ಎಂದು ಕರೆಯುತ್ತೇವೆ. ಪ್ರಶ್ನೆ ಸಂಖ್ಯೆ 10. ವಾಯು ಗುಣಮಟ್ಟ ಸೂಚ್ಯಾಂಕ ಯಾವುದನ್ನು ತಿಳಿಯಲು ಸಹಾಯ ಮಾಡುತ್ತದೆ? ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ವಾಯು ಅಂದ್ರೆ ಏನು? ಗೆಸ್ ಮಾಡಿ. ಆಪ್ಷನ್: ನೀರಿನ ಶುದ್ಧತೆ, ಗಾಳಿಯ ಶುದ್ಧತೆ, ಆಹಾರದ ಗುಣಮಟ್ಟ, ರೋಗಗಳ ಸಂಖ್ಯೆ. ಇಲ್ಲಿ ಸರಿಯಾದಂತಹ ಉತ್ತರ ಗಾಳಿಯ ಶುದ್ಧತೆಯನ್ನು ಅಳೆಯುವುದಕ್ಕೆ ನಾವು ಈ ಒಂದು ಸೂಚ್ಯಾಂಕವನ್ನು ಬಳಸುತ್ತೇವೆ. ಪ್ರಶ್ನೆ ಸಂಖ್ಯೆ 11. ಸಿಡುಬು ರೋಗದ ವಿರುದ್ಧ ಮೊದಲ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜೆನ್ನರ್, ಮಹಾರಾಜ್ ಕಿಶನ್ ಭಾನ್, ಲೂಯಿಸ್ ಪಾಶ್ಚರ್. ಸರಿಯಾದ ಉತ್ತರ ಯಾವುದು? ಎಡ್ವರ್ಡ್ ಜೆನ್ನರ್. ಧನುರ್ವಾಯು ರೋಗದ ವಿರುದ್ಧ ಲಸಿಕೆ ಏನನ್ನು ಹೊಂದಿರುತ್ತದೆ? ಸತ್ತ ವೈರಸ್, ನಿಷ್ಕ್ರಿಯಗೊಳಿಸಿದ ಬ್ಯಾಕ್ಟೀರಿಯಾದ ವಿಷವಸ್ತು, ತಾಜಾ ಆಹಾರ, ಕೇವಲ ನೀರು. ಸರಿಯಾದ ಉತ್ತರ ಯಾವುದ್ರಲ್ಲಿ? ನಿಷ್ಕ್ರಿಯಗೊಳಿಸಿದ ಬ್ಯಾಕ್ಟೀರಿಯಾದ ವಿಷವಸ್ತು ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ಒಂದು ಜೀವಿಯ ದೇಹದ ಒಳಗೆ ಅಥವಾ ಹೊರಗೆ ವಾಸಿಸುವ ಜೀವಿಯನ್ನು ಏನೆನ್ನುತ್ತಾರೆ? ಪರಾವಲಂಬಿ ಎನ್ನುತ್ತಾರೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಆಪ್ಷನ್ ಸಿ, ಪರಾವಲಂಬಿ. ಕ್ವೆಶ್ಚನ್ ನಂಬರ್ 14. ಹೆಪಟೈಟಿಸ್ ಎ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಶ್ವಾಸಕೋಶ, ಕರಳು, ಪಿತ್ತಜನಕಾಂಗ, ಹೃದಯ. ಸರಿಯಾದ ಉತ್ತರ ಯಾವುದಿಲ್ಲಿ? ಪಿತ್ತಜನಕಾಂಗ. ಕ್ವೆಶ್ಚನ್ ನಂಬರ್ 15. ಬ್ಯಾಕ್ಟೀರಿಯಾದ ಸೋಂಕಿನ ಮೇಲೆ ಪ್ರತಿ ಜೈವಿಕಗಳು ಕೆಲಸ ಮಾಡದಿರುವ ಸ್ಥಿತಿಯನ್ನು ಏನೆನ್ನುತ್ತಾರೆ? ಸೋಂಕು, ಪ್ರತಿಜೈವಿಕ ಪ್ರತಿರೋಧ, ರೋಗ ನಿರೋಧಕ ಶಕ್ತಿ, ಸಾಂಕ್ರಾಮಿಕ. ಸರಿಯಾದ ಉತ್ತರ ಯಾವುದಿಲ್ಲಿ? ಪ್ರತಿಜೈವಿಕ ಪ್ರತಿರೋಧ. ಕ್ವೆಶ್ಚನ್ ನಂಬರ್ 16. ಧೂಮಪಾನವು ಯಾವ ಕಾಯಿಲೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ? ಮಲೇರಿಯಾ, ಕ್ಯಾನ್ಸರ್, ಹೆಪಟೈಟಿಸ್, ಅಸ್ತಮಾ. ಸರಿಯಾದ ಉತ್ತರ ಕ್ಯಾನ್ಸರ್. ನ್ಯೂನತಾ ಕಾಯಿಲೆಗಳು ಯಾವುದರಿಂದ ಉಂಟಾಗುತ್ತವೆ? ರೋಗಕಾರಕಗಳು, ಪೋಷಕಾಂಶಗಳ ಕೊರತೆ, ಸೊಳ್ಳೆಗಳು, ವೈರಸ್ಗಳು. ಸರಿಯಾದ ಉತ್ತರ ಪೋಷಕಾಂಶಗಳ ಕೊರತೆಯಿಂದ ನ್ಯೂನತಾ ಕಾಯಿಲೆಗಳು ಉಂಟಾಗುತ್ತವೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವ ರೋಗಗಳನ್ನು ಏನೆನ್ನುತ್ತಾರೆ? ತುಂಬಾ ಸುಲಭವಾದ ಪ್ರಶ್ನೆ. ನೀವೇನಾದರೂ ಈ ಪಾಠದ ವಿವರಣೆಯನ್ನು ಕೇಳಿದ್ದೇ ಆದಲ್ಲಿ ಸುಲಭವಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ತಾವು ಕೊಡಬಹುದು. ಸರಿಯಾದ ಉತ್ತರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವ ರೋಗಗಳನ್ನು ನಾವು ಸಾಂಕ್ರಾಮಿಕ ರೋಗಗಳು ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 19. ದೀರ್ಘಕಾಲಿಕ ರೋಗಗಳು ಎಷ್ಟು ಸಮಯಕ್ಕಿಂತ ಹೆಚ್ಚು ಮುಂದುವರಿಯಬಹುದು? 1 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ. ಸರಿಯಾದ ಉತ್ತರ 3 ತಿಂಗಳು. ಪ್ರಶ್ನೆ ಸಂಖ್ಯೆ 19ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ 3 ತಿಂಗಳಿಗಿಂತ ಹೆಚ್ಚು ಒಂದು ರೋಗ ಇದ್ರೆ ಅದನ್ನು ನಾವು ದೀರ್ಘಕಾಲಿಕ ರೋಗಗಳ ಅಡಿಯಲ್ಲಿ ನಾವು ಅದನ್ನು ಗುರುತಿಸಬಹುದು. ಭಾರತದಲ್ಲಿ ಸಾವಿಗೆ ಸಾಮಾನ್ಯವಾದ ರೋಗಗಳ ವರ್ಗ ಯಾವುದು? ಅಂದ್ರೆ ಸಾಂಕ್ರಾಮಿಕ ರೋಗಗಳು ಇಂದ ಜಾಸ್ತಿ ಜನ ಸಾಯ್ತಾ ಇದ್ದಾರಾ? ಸಾಂಕ್ರಾಮಿಕವಲ್ಲದ ರೋಗಗಳಿಂದ ಜಾಸ್ತಿ ಜನ ಸಾಯ್ತಾ ಇದ್ದಾರಾ? ನೀರಿನಿಂದ ಹರಡುವ ರೋಗಗಳಿಂದ ಭಾರತದಲ್ಲಿ ಜಾಸ್ತಿ ಜನ ಸಾಯ್ತಾ ಇದ್ದಾರಾ? ಕೀಟಗಳಿಂದ ಹರಡುವ ರೋಗಗಳಿಂದ ಜಾಸ್ತಿ ಜನ ಸಾಯ್ತಾ ಇದ್ದಾರಾ ಅಂತ ಪ್ರಶ್ನೆಯಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಹೌದು. ಪ್ರಶ್ನೆ ಸಂಖ್ಯೆ 20ಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಸಾಂಕ್ರಾಮಿಕವಲ್ಲದ ರೋಗಗಳು ಅಂದ್ರೆ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು, ಮತ್ತೆ ಮಧುಮೇಹದಂತಹ ರೋಗಗಳು, ಅಸ್ತಮದಂತಹ ರೋಗಗಳು, ಈ ತರ ಕಾಯಿಲೆಗಳಿಂದಲೇ ಜಾಸ್ತಿ ಜನ ಸಾಯ್ತಾ ಇದ್ದಾರೆ. ಪ್ರಶ್ನೆ ಸಂಖ್ಯೆ 20ಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ನೆನ್ಪಿಟ್ಕೋಬೇಕು. ಕ್ವೆಶ್ಚನ್ ನಂಬರ್ 21. ನಗು, ಧ್ಯಾನ ಯಾವುದಕ್ಕೆ ಸಹಾಯ ಮಾಡುತ್ತದೆ? ರೋಗ ಹರಡಲು, ಒಟ್ಟಾರೆ ಯೋಗಕ್ಷೇಮ, ಸೋಂಕು ತಗಲಲು, ಕೇವಲ ಶರೀರ ತೂಕ ಹೆಚ್ಚಿಸಲು.
ಯಾವುದಾಗುತ್ತೆ ಇಲ್ಲಿ ಸರಿಯಾದಂತಹ ಉತ್ತರ? ಒಟ್ಟಾರೆ ಯೋಗಕ್ಷೇಮ. ತುಂಬಾ ಸುಲಭವಾದಂತಹ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 22. ಸರಿಯಾದ ಜೀವನ ಶೈಲಿಯ ಅಭ್ಯಾಸಗಳು ಯಾವ ರೋಗಗಳನ್ನು ಕಡಿಮೆ ಮಾಡುತ್ತವೆ? ಸಾಂಕ್ರಾಮಿಕವಲ್ಲದ ರೋಗಗಳು, ಮಧುಮೇಹ, ಕ್ಯಾನ್ಸರ್, ಆನುವಂಶಿಕ ರೋಗಗಳು. ಸರಿಯಾದ ಉತ್ತರ ಯಾವುದು ಇಲ್ಲಿ? ಆಪ್ಷನ್ ಎ, ಸಾಂಕ್ರಾಮಿಕವಲ್ಲದ ರೋಗಗಳು. ಎಸ್, ನಮ್ಮ ಜೀವನ ಶೈಲಿ ಚೆನ್ನಾಗಿದ್ರೆ ನಮಗೆ ಸಾಂಕ್ರಾಮಿಕವಲ್ಲದ ರೋಗಗಳು ಬರುವುದು ಬಹಳ ಕಡಿಮೆ ಆಗುತ್ತದೆ. ಕ್ವಶನ್ ನಂಬರ್ 23. ಆಹಾರದ ಮೂಲಕ ಹರಡುವ ರೋಗಗಳನ್ನು ತಡೆಯಲು ಏನು ಮಾಡಬೇಕು? ಕಲುಷಿತ ನೀರು ಕುಡಿಯಬೇಕು, ಕೈಗಳನ್ನು ತೊಳೆಯುವುದು ಮತ್ತು ಸರಿಯಾಗಿ ಬೇಯಿಸಿದ ಆಹಾರ ಸೇವಿಸುವುದು, ದೈಹಿಕ ವ್ಯಾಯಾಮ ಮಾಡದಿರುವುದು, ಮಾಸ್ಕ್ ಧರಿಸದಿರುವುದು. ಸೊ ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಆಗಿರುತ್ತೆ. ಕೈಗಳನ್ನು ತೊಳೆಯುವುದರಿಂದ, ಸರಿಯಾಗಿ ಆಹಾರವನ್ನು ಬೇಯಿಸುವುದರಿಂದ ನಮಗೆ ಆಹಾರದ ಮೂಲಕ ರೋಗಗಳು ಹರಡುವುದಿಲ್ಲ. ಕ್ವಶನ್ ನಂಬರ್ 24. ಮಲೇರಿಯಾ ಯಾವುದರಿಂದ ಹರಡುತ್ತದೆ? ವೈರಸ್, ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ, ಶಿಲೀಂಧ್ರ. ಆಪ್ಷನ್ ಬಿ, ಪ್ರೋಟೋಜೋವಾ. ಕ್ವಶನ್ ನಂಬರ್ 25. ರೋಗ ಲಕ್ಷಣ ಎಂದರೇನು? ವೈದ್ಯರು ಅರಿಯಬಹುದಾದದ್ದು, ರೋಗಿ ಅನುಭವಿಸುವ ನೋವು ಮತ್ತು ಆಯಾಸ, ಲಸಿಕೆಯ ಹೆಸರು, ಬ್ಯಾಕ್ಟೀರಿಯಾದ ಹೆಸರು. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ರೋಗಿ ಅನುಭವಿಸುವ ನೋವು ಮತ್ತು ಆಯಾಸಗಳಿರ್ತಾವಲ್ಲ, ಅವು ರೋಗ ಲಕ್ಷಣಗಳಾಗ್ತವೆ. ಚಿಹ್ನೆ ಎಂದರೇನು ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ರೋಗಿ ಅನುಭವಿಸುವುದು, ವೈದ್ಯರು ಅರಿಯಬಹುದಾದದ್ದು ಅಥವಾ ನೋಡಬಹುದಾದದ್ದು, ಔಷಧದ ಪರಿಣಾಮ, ರೋಗಕಾರಕ ವಿಧ. ಸರಿಯಾದ ಉತ್ತರ ಯಾವುದು? ವೈದ್ಯರು ಅರಿಯಬಹುದಾದದ್ದು ಅಥವಾ ನೋಡಬಹುದಾದದ್ದನ್ನು ನಾವು ಚಿಹ್ನೆಗಳು ಎಂದು ಕರೆಯುತ್ತೇವೆ, ಸಿಂಪ್ಟಮ್ಸ್ ಅನ್ನಂಗ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಯಲು ಪ್ರಮುಖ ಕ್ರಮವೇನು? ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಹೆಚ್ಚು ನೀರು ನಿಲ್ಲಿಸುವುದು, ಗಿಡಗಳನ್ನು ಕಡಿಯುವುದು, ಮಾಸ್ಕ್ ಧರಿಸುವುದು. ಸರಿಯಾದ ಉತ್ತರ ಯಾವ್ದ್ರಿ? ಈಸಿ ಇದೆ. ನೀರು ನಿಲ್ಲದಂತೆ ನೋಡಿಕೊಳ್ಳುವುದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ. ಕ್ವಶನ್ ನಂಬರ್ 28. ಯಾವ ರೋಗವು ಮಲದಲ್ಲಿ ಹುಳುಗಳು ಕಂಡುಬರುತ್ತವೆ ಮತ್ತು ಕುಂಠಿತ ಬೆಳವಣಿಗೆಗೆ ಕಾರಣವಾಗುತ್ತದೆ? ಕಾಲರನ, ಅಸ್ಕಾರಿಯಾಸಿಸ್, ಮಲೇರಿಯಾನ, ಧಡಾರನ? ಸರಿಯಾದ ಉತ್ತರ ಅಸ್ಕಾರಿಯಾಸಿಸ್ ರೋಗ ಬಂದಾಗ ನಮ್ಮ ಒಂದು ಮಲದಲ್ಲಿ ಹುಳಗಳು ಕಂಡುಬರುತ್ತವೆ, ಜೊತೆಗೆ ನಮ್ಮ ದೇಹದ ಒಂದು ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಕ್ವಶನ್ ನಂಬರ್ 29. ಆರೋಗ್ಯಕರ ಜೀವನ ಶೈಲಿಯಲ್ಲಿ ಯಾವುದನ್ನು ತಪ್ಪಿಸಬೇಕು? ಆರೋಗ್ಯಕರ ಜೀವನ ಶೈಲಿಯಲ್ಲಿ ಯಾವುದನ್ನು ತಪ್ಪಿಸಬೇಕು? ತಾಜಾ ಹಣ್ಣು, ಸಂಸ್ಕರಿಸಿದ ಡಬ್ಬಿಯ ಆಹಾರ, ಯೋಗ, ಉತ್ತಮ ನಿದ್ರೆ. ಸೊ ಆರೋಗ್ಯಕರ ಜೀವನ ಶೈಲಿಯಲ್ಲಿ ತಾಜಾ ಹಣ್ಣು ಇರಬೇಕು, ಯೋಗ ಇರಬೇಕು, ಉತ್ತಮ ನಿದ್ರೆ ಇರಬೇಕು. ಸಂಸ್ಕರಿಸಿದ ಡಬ್ಬಿಯ ಆಹಾರ ಇರಬಾರದು. ಪ್ಯಾಕೇಜ್ಡ್ ಫುಡ್ ಅನ್ನು ನಾವು ತಿರಸ್ಕರಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತವು ವಿಶ್ವದ ಅತಿದೊಡ್ಡ ಡ್ಯಾಶ್ ಉತ್ಪಾದಕರಲ್ಲಿ ಒಂದಾಗಿದೆ. ವೈರಸ್, ಲಸಿಕೆ, ಕೀಟ, ಹುಳು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತದೆ. ಭಾರತವು ಲಸಿಕೆಗಳ ಉತ್ಪಾದನೆಯಲ್ಲಿ ಅತ್ಯಂತ ದೊಡ್ಡ ಉತ್ಪಾದಕರಲ್ಲಿ ಭಾರತವು ಕೂಡ ಒಂದಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಬ್ಯಾಕ್ಟೀರಿಯಾದ ಸೋಂಕು ತಗುಲಿದಾಗ ಯಾವ ಔಷಧಿಯನ್ನು ವೈದ್ಯರು ನೀಡುತ್ತಾರೆ? ಬ್ಯಾಕ್ಟೀರಿಯಾದ ಸೋಂಕು ತಗುಲಿದಾಗ ಯಾವ ಔಷಧಿಯನ್ನು ವೈದ್ಯರು ನೀಡುತ್ತಾರೆ? ಪ್ರತಿ ಜೈವಿಕ, ಲಸಿಕೆ, ವಿಟಮಿನ್, ಆಯುರ್ವೇದ? ಯಾವ್ದು ಕೊಡ್ತಾರ? ಪ್ರತಿ ಜೈವಿಕ ಕೊಡ್ತಾರ. ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 32. ಅಧಿಕ ತೂಕ ಅಥವಾ ಬೊಜ್ಜು ಯಾವ ರೋಗಕ್ಕೆ ಕಾರಣವಾಗಬಹುದು? ಮಲೇರಿಯಾ, ಮಧುಮೇಹ, ಕಾಲರ, ದಡಾರ? ಮಧುಮೇಹ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆಗೆ ಕಾರಣವಾಗುತ್ತದೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇಲ್ಲಿ. ರೋಗ ನಿರೋಧಕ ವ್ಯವಸ್ಥೆಗೆ ತರಬೇತಿ ನೀಡಲು ಬಳಸುವ ವಿಧಾನ ಯಾವುದು? ಪ್ರತಿ ಜೈವಿಕ, ಲಸಿಕೆ, ಶಸ್ತ್ರಚಿಕಿತ್ಸೆ, ವ್ಯಾಯಾಮ? ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸೂಕ್ತವಾದ ಸರಿಯಾದ ಉತ್ತರ
ಲಸಿಕೆಗಳಾಗ್ತವ್ರಿ. 33 ಸರಿಯಾದ ಉತ್ತರ ಆಪ್ಷನ್ ಬಿ ಲಸಿಕೆ. ಯಾವುದು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಯುತ್ತದೆ? ರೋಗಿಯನ್ನು ಪ್ರತ್ಯೇಕಿಸುವುದು, ವೈಯಕ್ತಿಕ ವಸ್ತುಗಳನ್ನು ಹಂಚಿಕೊಳ್ಳುವುದು, ಲಸಿಕೆ ಪಡೆಯದಿರುವುದು, ಸ್ವಚ್ಛತೆ ಕಾಪಾಡದಿರುವುದು. ಸರಿಯಾದ ಉತ್ತರ ಆಪ್ಷನ್ ಎ ರೋಗಿಯನ್ನು ಪ್ರತ್ಯೇಕಿಸುವುದು. ಪ್ರಶ್ನೆ ಸಂಖ್ಯೆ 35 ವೈರಸ್ನಿಂದ ಬರುವ ಸೋಂಕಿಗೆ ಯಾವುದು ಪರಿಣಾಮಕಾರಿಯಲ್ಲ? ಲಸಿಕೆ, ಪ್ರತಿಜೈವಿಕ, ಸೈದ್ಧಾಂತಿಕ ಚಿಕಿತ್ಸೆ ಅಥವಾ ವಿಶ್ರಾಂತಿ. ಆಪ್ಷನ್ ಡಿ ವಿಶ್ರಾಂತಿ. ಇಲ್ಲಿ ಯಾವುದು ಸೂಕ್ತ ಅಲ್ಲ? ಪ್ರತಿಜೈವಿಕಗಳು ಸೂಕ್ತ ಅಲ್ಲ. ಯಾಕಂದ್ರೆ ಪ್ರತಿಜೈವಿಕಗಳು ಬ್ಯಾಕ್ಟೀರಿಯಾದ ವಿರುದ್ಧ ಮಾತ್ರ ಕೆಲಸ ಮಾಡುತ್ತವೆ, ವೈರಸ್ನ ವಿರುದ್ಧ ಅವು ಹೋರಾಟ ಮಾಡಂಗಿಲ್ಲ. ಪ್ರಶ್ನೆ ಸಂಖ್ಯೆ 36 ನಮ್ಮ ದೇಶದಲ್ಲಿ ಹೆಚ್ಚು ಸಾಮಾನ್ಯವಾಗುತ್ತಿರುವಂತಹ ಕಾಯಿಲೆ ಯಾವುದು? ಅಸ್ತಮಾ, ಮಧುಮೇಹ, ಸಿಡುಬು, ಕಾಲರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ಮಧುಮೇಹ ಎನ್ನುವಂತಹ ರೋಗ ಇವಾಗ ತುಂಬಾ ಸಾಮಾನ್ಯವಾಗ್ತಾ ಇದೆ. ಪ್ರಶ್ನೆ ಸಂಖ್ಯೆ 37 ಆಹಾರದಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ದರೆ ಯಾವ ಕಾಯಿಲೆಯ ಅಪಾಯವಿರುತ್ತದೆ? ಮಲೇರಿಯಾ, ಮಧುಮೇಹ, ದಡಾರ, ಕಾಲರ. ಸರಿಯಾದ ಉತ್ತರ ಮಧುಮೇಹ. ರೋಗಗಳನ್ನು ತಡೆಗಟ್ಟಲು ನಾಣ್ಣುಡಿ ಏನಿರ್ತದ? ಗುಣಪಡಿಸುವುದಕ್ಕಿಂತ ತಡೆಗಟ್ಟುವುದು ಮೇಲು. ರೋಗ ಬಂದ ಮೇಲೆ ಚಿಕಿತ್ಸೆ, ವ್ಯಾಯಾಮ ಮಾಡದಿರುವುದು, ಅತಿಯಾಗಿ ತಿನ್ನುವುದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗುತ್ತದೆ. ಗುಣಪಡಿಸುವುದಕ್ಕಿಂತ ತಡೆಗಟ್ಟುವುದು ಮೇಲು. ರೋಗಕಾರಕಗಳು ದೇಹವನ್ನು ಪ್ರವೇಶಿಸುವ ಸಾಮಾನ್ಯ ಮಾರ್ಗ ಯಾವುದು? ಗಾಳಿ, ಆಹಾರ ಮತ್ತು ನೀರು, ಕೇವಲ ಆಟ, ಓದುವುದು, ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಎ. ಯಾವುದೇ ರೋಗಕಾರಕಗಳು ಅಂದ್ರೆ ಸೂಕ್ಷ್ಮಾಣು ಜೀವಿಗಳು, ರೋಗವನ್ನು ಉಂಟು ಮಾಡುವಂತಹ ಜೀವಿಗಳು ಗಾಳಿ, ಆಹಾರ ಮತ್ತು ನೀರಿನ ಮೂಲಕನೇ ಅವು ನಮ್ಮ ದೇಹವನ್ನು ಸಾಮಾನ್ಯವಾಗಿ ಪ್ರವೇಶ ಮಾಡ್ತಾ ಇರುತ್ತದೆ. ಪ್ರಶ್ನೆ ಸಂಖ್ಯೆ 40 ಸಾಮಾಜಿಕ ಜೀವನವನ್ನು ಆನಂದಿಸುವುದು ಯಾವುದರ ಅಂಶ? ರೋಗದ ಲಕ್ಷಣ, ಆರೋಗ್ಯ, ಆರ್ಥಿಕತೆ, ಸೋಂಕು. ನಾವು ಸಾಮಾಜಿಕ ಜೀವನವನ್ನು ಆನಂದಿಸ್ತಾ ಇದೀವಿ ಅಂತಂದ್ರೆ ಅದು ಆರೋಗ್ಯದ ಲಕ್ಷಣ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 40ಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಯಾವ ರೋಗಕಾರಕಗಳು ಜೀರ್ಣಾಂಗ ವ್ಯೂಹದಲ್ಲಿ ವಾಸಿಸುತ್ತವೆ? ವೈರಸ್, ಬ್ಯಾಕ್ಟೀರಿಯಾ, ಹುಳುಗಳು, ಶಿಲೀಂಧ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಳುಗಳು. ಆಯುರ್ವೇದವು ಯಾವುದನ್ನು ಕಲಿಸುತ್ತದೆ? ದೇಹ, ಮನಸ್ಸು ಮತ್ತು ಪರಿಸರದ ಸಮತೋಲನ, ಕೇವಲ ದೇಹದ ಆರೋಗ್ಯ, ಕೇವಲ ವ್ಯಾಯಾಮ, ರೋಗ ಉಂಟು ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಎ ದೇಹ, ಮನಸ್ಸು ಮತ್ತು ಪರಿಸರದ ಸಮತೋಲನವನ್ನು ನಮಗೆ ಅದು ಕಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 43 ದೈನಂದಿನ ಜೀವನಚರ್ಯೆಯು ಯಾವುದನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ? ಅಸಮತೋಲನ, ಸಮತೋಲನ, ರೋಗ, ಆಲಸ್ಯ. ಸರಿಯಾದ ಉತ್ತರ ಸಮತೋಲನ. ಯಾವುದು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ? ತಡವಾಗಿ ನಿದ್ರೆ, ಒತ್ತಡ, ವ್ಯಾಯಾಮ ಮತ್ತು ವಿಶ್ರಾಂತಿ, ಮೊಬೈಲ್ ಬಳಕೆ. ಸರಿಯಾದ ಉತ್ತರ ವ್ಯಾಯಾಮ ಮತ್ತು ವಿಶ್ರಾಂತಿ. ಯಾವ ರೋಗವು ಚರ್ಮದಲ್ಲಿ ದದ್ದುಗಳನ್ನು ಉಂಟು ಮಾಡುತ್ತದೆ? ಕಾಲರ, ದಡಾರ, ಮಧುಮೇಹ, ಹೃದಯ ಸಮಸ್ಯೆ. ಸರಿಯಾದ ಉತ್ತರ ದಡಾರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 46 ರೋಗಾಣುವಿನ ಸತ್ತ ಅಥವಾ ದುರ್ಬಲ ಭಾಗವನ್ನು ಬಳಸುವುದು ಯಾವುದು? ಯಾವ ಉದ್ದೇಶಕ್ಕಾಗಿ ಅಲ್ಲಿ ನಾವು ಬಳಸ್ತೀವಿ? ಪ್ರತಿಜೈವಿಕಗಳ ತಯಾರಿಕೆಯಲ್ಲಿಯ, ಲಸಿಕೆಗಳ ತಯಾರಿಕೆಯಲ್ಲ, ಪೋಷಕಾಂಶಗಳ ತಯಾರಿಕೆಯಲ್ಲ ಅಥವಾ ವಿಟಾಮಿನ್ಗಳ ತಯಾರಿಕೆಯಲ್ಲಿ? ಸರಿಯಾದ ಉತ್ತರ ಲಸಿಕೆಗಳ ತಯಾರಿಕೆಯಲ್ಲಿ ಒಂದು ರೋಗಾಣುವಿನ ಸತ್ತ ಅಥವಾ ದುರ್ಬಲ ಭಾಗವನ್ನು ಬಳಸುತ್ತೇವೆ. ನಮ್ಮ ಸುತ್ತಲಿನ ಪರಿಸರವನ್ನು ಹೇಗೆ ಇಟ್ಟುಕೊಳ್ಳಬೇಕು? ತುಂಬಾ ಸರಳವಾದ ಪ್ರಶ್ನೆ. ಕೊಳಕಾಗಿ, ಸ್ವಚ್ಛವಾಗಿ, ಮಾಲಿನ್ಯದಿಂದ ಕೂಡಿದ, ಗೊಂದಲಮಯವಾಗಿ, ಸ್ವಚ್ಛವಾಗಿ. ಸರಿಯಾದ ಉತ್ತರ ಇಲ್ಲಿ ಸ್ವಚ್ಛವಾಗಿ. ಮಾನಸಿಕ ಆರೋಗ್ಯಕ್ಕೆ ಯಾವುದು ಮುಖ್ಯ? ಕೇವಲ ಹಣ, ಭಾವನೆಗಳು ಮತ್ತು ಸಂಬಂಧಗಳು, ದೈಹಿಕ ವ್ಯಾಯಾಮ, ಕೇವಲ ನಿದ್ರೆ. ಇಲ್ಲಿ ಸರಿಯಾದಂತಹ ಉತ್ತರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಮ್ಮ ಭಾವನೆಗಳು ಮತ್ತು ಸಂಬಂಧಗಳು ತುಂಬಾ ಮುಖ್ಯವಾಗಿರುತ್ತವೆ. ಯಾವ ರೋಗವು ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ? ನಿರ್ಜಲೀಕರಣ ಅಂದ್ರೆ ನಮ್ಮ ದೇಹದ ಒಳಗಡೆ ಇರುವ ಎಲ್ಲ ನೀರಿನ ಅಂಶ ಎಲ್ಲ ಕಡಿಮೆ ಆಗುವುದು. ನಿರ್ಜಲೀಕರಣವು ವ್ಯಕ್ತಿಯ ಸಾವಿಗೆ ಕೂಡ ಕಾರಣವಾಗುತ್ತದೆ. ಕಾಲರ, ಮಧುಮೇಹ, ಕ್ಯಾನ್ಸರ್, ಅಸ್ತಮ. ಸರಿಯಾದ ಉತ್ತರ ಕಾಲರ. ಯಾಕಂದ್ರೆ ಕಾಲರ ಬಂದಾಗ ವಾಂತಿ ಭೇದಿಯಾಗಿ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತದೆ. ಇದನ್ನು ನಿರ್ಜಲೀಕರಣ ಅಂತೇಳಿ ನಾವು ಕರೆಯುತ್ತೇವೆ. ಕೊನೆಯ ಪ್ರಶ್ನೆ ಸಂಖ್ಯೆ 50 ದೈಹಿಕವಾಗಿ ಸಕ್ರಿಯರಾಗಿರಲು ಏನ್ ಮಾಡಬೇಕು?
ಹೆಚ್ಚು ಟಿವಿ ನೋಡುವುದು, ಆಟ ಆಡುವುದು, ನಡಿಗೆ, ಸೈಕಲ್ ಸವಾರಿ, ತಡವಾಗಿ ಏಳುವುದು, ಒತ್ತಡದಿಂದ ಇರುವುದು. ಎಸ್, ತುಂಬಾ ಸರಳವಾದ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಟವಾಡುವುದು, ನಡಿಗೆ, ಸೈಕಲ್ ಸವಾರಿ. ಓಕೆ, ಇಲ್ಲಿಯ ತನಕ ನಾವು 50 ಪ್ರಶ್ನೆಗಳಿಗೆ ಚರ್ಚೆ ಮಾಡಿದ್ವಿ. ಸೊ ಕೆಳಗಡೆ ಕಮೆಂಟ್ ಮಾಡಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದಿರಿ ಅಂತ ಹೇಳಿ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ, ನಮ್ಮ ಚಾನಲ್ ನೊಂದಿಗೆ ಸಂಪರ್ಕದಲ್ಲಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಯಾಕಂದ್ರೆ ಮುಂದೆ ಹಲವಾರು ರೀತಿಯ ವಿಡಿಯೋಗಳು ನಿಮ್ಮ ಚಾನಲ್ ನಲ್ಲಿ ಬರ್ತಾ ಇರ್ತಾವ. ಧನ್ಯವಾದಗಳು.